ಪೌರ್ಣಮಿ ದಿನ ಸಾಯಿಬಾಬಾ ದೇವಸ್ಥಾನದಲ್ಲಿ ಜನ ಎಷ್ಟಿದ್ರು ಅಂತಂದರೆ ಹಬ್ಬ ಎಷ್ಟು ಅಂದರೆ ತುಂಬ ಜನ ಇದ್ದರು. ಎಲ್ಲರೂ ಸಖತ್ತಾಗಿ ಜನ ಬಂದಿದ್ದರು ಮಾತ್ರ. ಅಂದರೆ ತುಮಕೂರಿನಲ್ಲಿ ಅಮರಜಾತಿ ನಗರದಲ್ಲಿದ್ದ ಸಾಯಿಬಾಬಾ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ದೇವಸ್ಥಾನದ ಸಲ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬಂದಿದ್ರು. ನಾನು ಫಸ್ಟು ಸ್ಟಾರ್ಟಿಂಗ್ ಒಳಗಡೆ ಅಲ್ಲಿ ಬರ್ತಿದ್ದಂಗೆ ಒಳಗಡೆ ಏನೋ ಹೋಗೋದಕ್ಕಿಂತ ಮುಂಚೆ ಬಂದೆ. ಅಂದರೆ ಕ್ಯೂನಲ್ಲೇ ಬಿಡ್ತಾಯಿದ್ರು, ಅಂದರೆ ಲೈನಾಗಿ ಬಿಡ್ತಾಯಿದ್ರು. ಅಂದರೆ ತುಂಬ ಜನ ಇದ್ದರು, ನೋಡಿದ್ರೇ ಭಯ ಆಯಿತು. ಆದರೆ ನಾನು ಏನು ಮಾಡಿದೆ ಅಂತಂದರೆ ಅಲ್ಲಿ ಪೊಲೀಸ್ ಅಣ್ಣವರಿದ್ದರು ಒಳಗಡೆ, ಅವ್ರನ್ನ ಕೇಳಿಕೊಂಡು ಹಾಲ್ಗೆ ಹೋಗಿ ಅಲ್ಲಿಂದ ಹಂಗೆ ಸೆಂಟ್ರಲ್ಲಿ ಹೋದೆ. ಸೆಂಟ್ರಲ್ಲಿ ಹಂಗೂ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಒಳಗಡೆ ಹೋಗೋಣ ಅಂತ ಹೋದೆ. ನಡೀತಾ ಇತ್ತಲ್ಲ, ಹಂಗಾಗಿ ಇನ್ನೂ ಒಳಗಡೆ ಇನ್ನೂ ಮಾಡ್ತಾ ಇರಲಿಲ್ಲ. ಅಲ್ಲಿ ಏನು ಮಾಡಿದ್ರು, ಎಲ್ಲ ಹಾಲಲ್ಲೆಲ್ಲ ಕೂರಿಸಿದ್ರು. ಆಮೇಲೆ ಒಳಗಡೆಯಿಂದನೇ ಲೈನಲ್ಲಿ ಹೋದ್ವಿ. ಒಳಗಡೆಯಿಂದನೇ ಲೈನಲ್ಲಿ ಹೋಗೋದಕ್ಕೇ ಎಷ್ಟೊತ್ತು ಅಂತಂದರೆ 1 ಅವರ್ ಮೇಲಾಗುತ್ತೆ. ತುಂಬ ಜಾಸ್ತಿ ಲೇಟ್ ಆಯಿತು. ಅಂದರೆ ಸಖತ್ತು ಜನ ಇದ್ದರು, ತುಂಬ ಬರ್ತಾನೆ ಇದ್ದರು ಮಾತ್ರ. ಅಂದರೆ ರಾತ್ರಿ 10 ಬೆಳಗ್ಗೆಯಿಂದ ಹಿಡಿದು ರಾತ್ರಿ 10-11 ಗಂಟೆವರೆಗೂ ಮಾತ್ರ ಸಖತ್ತು ಅಂದರೆ ಸಖತ್ತು ಜನ, ಸಾವಿರಾರು ಜನ ಸೇರಿದರು ಮಾತ್ರ. ತುಂಬ ಚೆನ್ನಾಗಿತ್ತು. ಜೊತೆಗೆ ಅಷ್ಟು ಜನಕ್ಕೂ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದರು. ಪ್ರಸಾದ ಎಲ್ಲ ಇತ್ತು. ಎಷ್ಟು ಜನ ಬಂದಿದ್ರು ಅಷ್ಟು ಜನಕ್ಕೂ ಇತ್ತು. ನೋಡಿ, ದೇವರು ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಜನ, ದೊಡ್ಡ ಹಾಲು ಫುಲ್ಲು ಜನ. ಇನ್ನು ಆಚೆ ಎಲ್ಲ ನಿಂತ್ಕೊಂಡಿದ್ರು. ಫುಲ್ಲು ಇನ್ನೂ ಹಾಲು ತುಂಬೋಗಿತ್ತು. ಇನ್ನು ಹೊರಗಡೆ ಫುಲ್ಲು ಜನ, ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ. ಅದಕ್ಕೆ ಕ್ಯೂನಲ್ಲಿ ಹೋಗಿದ್ದಿದ್ರೆ ಇನ್ನೂ ಆಚೆನೇ ಇರ್ತಾಯಿದ್ದೆ. ಇನ್ನೂ ಲೇಟ್ ಆಗ್ತಿತ್ತು ತುಂಬ. 2 ಗಂಟೆ 3 ಗಂಟೆ ಆಗಿರ್ತಾಯಿತ್ತು. ನಾನು ಹೋದಾಗ 12 ಕಾಲ ಆಗಿತ್ತು ನಾನು ಹೋದಾಗ ಮಧ್ಯಾಹ್ನ. ಅವಾಗ ಇಷ್ಟು ಜನ ಇದ್ರು ಅಂದರೆ ಬೆಳಗ್ಗೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ತುಂಬ 11 ಗಂಟೆವರೆಗೂ ತುಂಬ ಜನ ಇದ್ದರು. ಅಲ್ಲಿವರೆಗೂ ಪ್ರಸಾದವನ್ನು ಕೂಡ ಕೊಡ್ತಾಯಿದ್ರು. ನೋಡಿ, ಅಂದರೆ ಒಳಗಡೆ ಪೂಜೆ ಎಲ್ಲ ಈ ಥರ ಮಾಡಿದ್ರು. ಆಮೇಲೆ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ನೋಡಿ, ಎಷ್ಟು ನಮಗೆ ಟೊಮೊಟೊ ಬಾತಿತ್ತು. ನಾವು ಹೋದಾಗ ನಮಗೇನಿತ್ತು ಅಂತ ನೋಡಿ, ಪಲಾವ್ ಇತ್ತು. ಪಲಾವು ಮೊಸರನ್ನ ಇತ್ತು, ಅದಾಯಿತು. ಅದಾದಮೇಲೆ ಬರ್ತಾ ಇಲ್ಲ ಹೊರಗಡೆ ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ, ಇನ್ನೂ ಜನ ನೋಡಿ ಕ್ಯೂವಲ್ಲಿ ಎಷ್ಟಿದ್ದಾರೆ. ನಾನು ಊಟ ಮುಗಿಸ್ಕೊಂಡು ಬಂದ್ವಿ. ತುಂಬ ಜನ ಇದ್ದರು, ನೋಡ್ತಾ ಇದ್ದೀರಲ್ಲ. ಸರಿಯಾಗಿ ನಾನು ಮಕ್ಕಳನ್ನ ಕರ್ಕೊಂಡು ನಾನು ಹೋಗಲಿಲ್ಲ ದರ್ಶನಕ್ಕೆ. ತುಂಬ ಜನ ಇದ್ರು, ಅವ್ರನ್ನೂ ಮಕ್ಕಳೆಲ್ಲ ಅಂದ್ಬಿಟ್ಟು ಒಳಗಡೆ ಹೋಗಿ ಕಳಿಸ್ಬಿಟ್ಟು ಬರ್ತಾನೆ ಇಟ್ಕೊಂಡು ಕೈ ಮುಟ್ಕೊಂಡು ಬಂದು ನೋಡೋರು ಬರ್ತಾ ಇರೋದು. ಹೊಸದು ಯಾರಾದರೂ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಅಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದು ದೇವರು ಉತ್ಸವ ನಡೀತಾ ಇದೆ.